Mr. Mehta, we have received your mail, but we have some issues with the agreement you have sent. So, we would like to discuss further. Excuse me. Come in. That's my laptop. ಹೌದಾ? ನನ್ನ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಯೂಸ್ ಮಾಡ್ತಿದ್ದೆ. ಇನ್ನು ಒಂದು ಅರ್ಧ ಗಂಟೆ ಕೆಲಸ ಇದೆ, ನೀವಿಲ್ಲೇ ಕುತ್ಕೊಳ್ಳಿ, ಕೊಟ್ಬಿಡ್ತೀನಿ. ಪರವಾಗಿಲ್ಲ, ನಾಳೆ ತಗೋತೀನಿ ಬಿಡಿ. ಒಂದು ನಿಮಿಷ. ಏನು ಹೇಳಿ? ರಶ್ಮಿ, ನೀವಿನ್ ಹೊರಡಿ. ಮತ್ತೆ ಈ ಲೆಟರ್ ನಾಳೆ ನೋಡ್ಕೊಳ. ಓಕೆ ಮೇಡಮ್. ಥ್ಯಾಂಕ್ ಯು. ಶ್ರೀ, ಅರ್ಜೆಂಟಾಗಿ ಒಂದು ಲೆಟರ್ ಟೈಪ್ ಮಾಡಬೇಕಿತ್ತು. ನನ್ನ ಟೈಪಿಂಗ್ ಸ್ವಲ್ಪ ಸ್ಲೋ, ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ನೋಡಿ, ಅದಕ್ಕಿಂತಲೇ ರಶ್ಮಿ ಇರೋದು. ಪಾಪ ಹೆಣ್ಮಗಳು, ಕತ್ಲಾಗಷ್ಟರಲ್ಲಿ ಮನೆಗೆ ತಲುಪಿದ್ರೆ ಒಳ್ಳೇದಲ್ವಾ? ನನ್ನನ್ನು ಇಂಪ್ರೆಸ್ ಮಾಡಬೇಕು ಅಂತಾನೆ ಡ್ರೀಮ್ ಸ್ಟಾರ್ ಹೋಟ್ಲಲ್ಲಿ ಅವಳ ಡ್ರೀಮ್ ಬಾಯ್ ಆಗಿರೋ ನನಗೆ ಊಟ ಕೊಡಿಸ್ತಾ ಇರೋದು. ನಿಮಗೆ ಎಲ್ಲಿಗೂ ಹೋಗೋ ಅರ್ಜೆಂಟ್ ಇಲ್ವಾ? ಇದು ಕುತೂಹಲನಾ, ಪ್ರಶ್ನೆನಾ? ಕರ್ಕೊಂಡು ಹೋಗೋರು ಎದುರುಗೆ ಇದ್ದಾರೆ, ಅವ್ರಿಗೆ ಓಕೆ ಆದರೆ ನನಗೆ ನೋ ಪ್ರಾಬ್ಲಮ್. ಹೇಳಿ, ಎಲ್ಲಿಗಾದರೂ ಕರ್ಕೊಂಡು ಹೋಗೋ ಪ್ಲಾನ್ ಇದೆಯಾ? ಹೇಳಿ, ಎಲ್ಲಿಗಾದರೂ ಕರ್ಕೊಂಡು ಹೋಗೋ ಪ್ಲಾನ್ಸ್ ಇದೆಯಾ? ನಾನು ಹೊರಡ್ತೀನಿ. ಪ್ಲೀಸ್ ಶ್ರೀ. ಓಕೆ ಓಕೆ, ಲೆಟರ್ ಸ್ವಲ್ಪ ಇಂಪಾರ್ಟೆಂಟು, ಇವತ್ತೇ ಕಳಿಸ್ತಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಂಪ್ನಿಗೆ. ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ಮನ್ಸು ಮಾಡಿ. ಫೈನ್. ಆಲ್ರೆಡಿ ಮೆಹ್ತಾ ಕಂಪ್ನಿಗೆ ಲೆಟರ್ ಶುರು ಆಗಿದೆ, ಇದನ್ನು ಕಂಟಿನ್ಯೂ ಮಾಡಬೇಕಾ? ಅಯ್ಯೋ, ಈ ಲೆಟರ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಕಂಪ್ನಿಗೆ ಹೊಸ ಲೆಟರೇ ಬರೀಬೇಕು. ಪ್ರೀತಿಯ ಶ್ರೀ, ಅದು ಶ್ರೀ ಲಕ್ಷ್ಮಿ ಕಂಪ್ನಿಗೆ ಲೆಟರ್ ಬರೀತಿರೋದು. ನೀವು ಅಂದರೆ ನನಗೆ ತುಂಬ ಇಷ್ಟ. ಐ ಮೀನ್, ನಿಮ್ಮ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡೋದಂದ್ರೆ ನಮಗೆ ತುಂಬ ಇಷ್ಟ. ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಬಿಟ್ಟರೆ ನೀವೇ ನನಗೆಲ್ಲ. ಶ್ರೀ, ಕಾರಣಾಂತರಗಳಿಂದ ನಮ್ಮ ಕಂಪನಿ ನಿಮ್ಮ ಕಂಪ್ನಿ ಮಧ್ಯ ನಮ್ಮವ್ರು ಅನ್ಸ್ಕೊಂಡವ್ರೆ ವಿಷದ ಬೀಜ ಬಿತ್ಬಿಟ್ರು. ಸಂದರ್ಭದ ಕೈಗೆ ಬುದ್ಧಿ ಕೊಟ್ಟು ನೀವು ನಮ್ಮ ಕಂಪ್ನಿ ಜೊತೆ ಸಂಬಂಧ ಬೇಡ ಅಂತ ಬೇಜಾರು ಮಾಡ್ಕೊಂಡು ಹೊರಟ್ಬಿಟ್ರಿ. ಆದರೆ ಇವತ್ತು ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅದೇ ಪ್ರೀತಿ, ಅದೇ ಕಾತುರತೆ ಇದೆ. ನೀವಿಲ್ಲದೆ ನಮ್ಮನ್ನ, ನಮ್ಮ ಕಂಪನಿನ ಕಲ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಿಮ್ಮ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ ನಮ್ಮ ಮನೆಯವರೆಲ್ಲ. ಐ ಮೀನ್, ಕಂಪನಿಯವರೆಲ್ಲ. ಅನ್ನಪೂರ್ಣ ಮೇಡಮ್ ಅಂತೂ ನಿಮ್ಮ ಬಗ್ಗೆ ತುಂಬ ಪ್ರೀತಿ, ವಿಶ್ವಾಸ ಇಟ್ಕೊಂಡಿದ್ದಾರೆ. ನಿಮ್ಮ ಅನುಪಸ್ಥಿತಿ ನಮ್ಮ ಮನೇನ, ಐ ಮೀನ್ ನಮ್ಮ ಕಂಪನಿನ ತುಂಬ ಕಾಡ್ತಿದೆ.
ನಿಮ್ಮ ಜೊತೆ ಮೊದಲಿನ ಥರ ಇರೋದಕ್ಕೆ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ವಾಪಸ್ ಬನ್ನಿ ಪತಿದೇವ. ಹಲೋ, ಹೇಳಿ ಅಪ್ಪ. ಏನು ಡಿನ್ನರಾ? ಮಿಸ್ಟರ್ ಶ್ರೀ, ನೀವೇ ಬಂದು ನೋಡಿ. ಇವತ್ತು ರಾತ್ರಿ 8:30ಗೆ ಡ್ರೀಮ್ ಸ್ಟಾರ್ ಹೋಟ್ಲಲ್ಲಿ. ಡ್ರೀಮ್ ಸ್ಟಾರ್ ಹೋಟ್ಲಲ್ಲಿ ಅವಳ ಡ್ರೀಮ್ ಬಾಯ್ ಆಗಿರೋ ನನಗೆ ಊಟ ಕೊಡಿಸ್ತಾ ಇರೋದು. ಇದ್ದಕ್ಕಿದ್ದ ಹಾಗೆ ಈಗ ಯಾಕಪ್ಪ ಡಿನ್ನರಿಗೆ ಹೋಗೋ ಪ್ಲಾನು? ಅದು ಹಲೋ ಹಲೋ ಅಪ್ಪ, ಹೇಳಿ ಮಗಳೇ. ನೀವೇನೋ ಹೇಳ್ತಿದ್ರಿ. ಏನಿಲ್ಲ ಮಗಳೇ, ನೀನು MD ಆದಲ್ಲ, ಆ ಖುಷಿಗೆ ನಿನ್ನ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಆಯಿತು, ಅದಕ್ಕೆ. ಹೌದಾ? ಆದ್ರೆ ಆಚೆ ಎಲ್ಲ ಯಾಕಪ್ಪ? ಹೇಗೂ ನಿಮ್ಮನ್ನ ನೋಡಕ್ಕೆ ನಾನೇ ಮನೆಗೆ ಬರ್ಬೇಕು ಅನ್ಕೊಂಡಿದೀನಿ. ಆಗ ನಾನೇ ಮನೆಗೆ ಬಂದು ಹಬ್ಬದ ಅಡ್ಗೆ ಮಾಡ್ತೀನಿ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸರಿ ಮಗಳೇ, ಹಾಗೆ ಮಾಡೋಣ. ನೀನು ಬಾ ಮನೆಗೆ. ಸರಿಯಪ್ಪ. ಏನಂತೆ? ಊಟಕ್ಕೆ ಬರ್ಕೊ ಒಪ್ಕೊಂಡ್ಲಾ? ಒಪ್ಕೊಂಡ್ಲು. ಹೋಟ್ಲಿಗೆ ಬೇಡ, ಮನೇಲೆ ನಾನೇ ಬಂದು ಅಡುಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಲು. ಹಾಗಂದ್ಲಾ? ಹೌದು. ಈ ಮನೇಲಿ ನನ್ನ ಮಾತು ಅಂದ್ರೆ ಎಲ್ರಿಗೂ ಅಸಡ್ಡೆ. ಛೇ, ಅಯ್ಯೋ ಇವನೊಬ್ಬ. ಹಲೋ, ಏನ್ರಿ ನಿಮ್ ಗೋಳು? ಯಾಕೆ ತುಂಬ ಬೇಜಾರಲ್ಲಿರೋ ಆಗಿದೆ? ಏನಾಯ್ತು? ಇನ್ನೇನ್ರಿ ಮತ್ತೆ? ಇಲ್ಲಿಂದ ಹೋದ್ಮೇಲೆ 15ನೇ ಸರ್ತಿ ಫೋನ್ ಮಾಡ್ತಿದ್ದೀರಾ. ನಿಮ್ಮ ಫೋನ್ ರಿಸೀವ್ ಮಾಡೋದೇ ನಂಗೆ ದೊಡ್ಡ ತಲೆನೋವಾಗಿ ಹೋಗಿದೆ. ನನ್ನ ಜಾನ್ ಒಬ್ಬ ಹೋಟ್ಲಿಗೆ ಬರ್ತಾಳ ಇಲ್ಲ ಅನ್ನೋ ಟೆನ್ಷನ್ನು, ಅದಕ್ಕೆ ಪದೇ ಪದೇ ಫೋನ್ ಮಾಡ್ತಿರೋದು. ನನ್ನ ಜಾನ್ ಹತ್ರ ಮಾತಾಡಿದ್ರಾ? ಮಾತಾಡಿದ್ದು ಆಯ್ತು, ಹೋಟ್ಲಿಗೆ ಕರೆದಿದ್ದು ಆಯ್ತು. ಹೌದಾ? ಒಪ್ಕೊಂಡ ಬರೋದಕ್ಕೆ? ಒಪ್ಕೊಂಡ್ಲು. ಮನೆಗೆ ಬರ್ತಾಳಂತೆ. ಅವಳೇ ಹಬ್ಬದ ಅಡ್ಗೆ ಮಾಡಿ ನಮ್ಗೆಲ್ಲ ಬಡಿಸ್ತಾಳಂತೆ. ನಿಮ್ಗೂ ತೆಗ್ದಿಟ್ಟಿರ್ತೀನಿ, ನಾಳೆ ಬೆಳಗ್ಗೆ ಬಂದು ತಂಗಳು ತಿನ್ಕೊಂಡು ಹೋಗಿ. ಏನ್ರಿ, ನನ್ನ ಭಿಕ್ಷಕ ಅನ್ಕೊಂಡ್ರ? ಸಲಿಗೆ ಕೊಟ್ರೆ ಸದ್ರ ಜಾಸ್ತಿ ಆಯ್ತು. ನನ್ನ ಕೈ ಸಿಗ್ರಿ, ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ.